ನಾನು ವಾಣಿದಾಸ್. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಮಾಹಿತಿ, ಮನರಂಜನೆ, ಶಿಕ್ಷಣ ಎಲ್ಲವೂ ಒಂದೇ ಸಾಧನದಲ್ಲಿ ಸಿಗ್ತಾ ಇದೆ. ಆದರೆ ಇದೇ ತಂತ್ರಜ್ಞಾನ ನಮ್ಮನ್ನು ಪುಸ್ತಕಗಳಿಂದ ದೂರ ಮಾಡ್ತಾ ಇರೋದು ವಿಷಾದಕರ ಸಂಗತಿ. ಏನೇ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಪುಸ್ತಕಗಳು ಜ್ಞಾನ ಭಂಡಾರಗಳು. ಪುಸ್ತಕ ಓದುವುದರಿಂದ ಚಿಂತನಾಶಕ್ತಿ, ಕಲ್ಪನೆ ಮತ್ತು ಭಾಷಾ ಸಾಮರ್ಥ್ಯಗಳು ಹೆಚ್ಚುತ್ತದೆ. ಆದರೆ ಇಂದು ಮಕ್ಕಳು ಮತ್ತು ಯುವಕರು ಹೆಚ್ಚಿನ ಸಮಯವನ್ನು ಮೊಬೈಲ್ನಲ್ಲಿ ಕಳೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳು ಮತ್ತು ರೀಲ್ಸ್ಗಳು ಓದುವ ಹವ್ಯಾಸವನ್ನೇ ಕಡಿಮೆ ಮಾಡುತ್ತಿದೆ. ತಂತ್ರಜ್ಞಾನದ ಅತಿಯಾದ ಬಳಕೆ ಮಾನಸಿಕ ಒತ್ತಡ ಮತ್ತು ಏಕಾಗ್ರತೆಯ ಕೊರತೆಗೆ ಕಾರಣವಾಗುತ್ತಿದೆ. ಪುಸ್ತಕಗಳು ಜ್ಞಾನ ಭಂಡಾರಗಳು. ಆದ್ರೆ ಮೊಬೈಲ್ ಮತ್ತು ರೀಲ್ಸ್ ಗಳ ಕಾರಣದಿಂದ ಇಂದು ಓದುವ ಹವ್ಯಾಸಗಳೇ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಅಗತ್ಯವಾಗಿದೆ. ಮೊಬೈಲ್ ಬಳಕೆ ಸಂಪೂರ್ಣ ತಪ್ಪಲ್ಲ, ಆದರೆ ಅದರ ಅತಿಯಾದ ಬಳಕೆ ಕುಟುಂಬದೊಂದಿಗೆ ಸಮಯ ಕಳೆಯುವ ಸಂಸ್ಕೃತಿಯನ್ನೇ ಕಡಿಮೆ ಮಾಡಿಬಿಡುತ್ತದೆ. ಇಂದು ಹಲವರು ಡಿಜಿಟಲ್ ಉಪವಾಸ ಮಾಡಿ ಕೆಲ ದಿನ ಮೊಬೈಲ್ನಿಂದ ದೂರವಿದ್ದು ಮನಸ್ಸಿಗೆ ವಿಶ್ರಾಂತಿ ನೀಡುತ್ತಿದ್ದಾರೆ. ಹಲವು ಶಾಲೆಗಳಲ್ಲೂ ಮೊಬೈಲ್ ಬಳಕೆ ನಿಯಂತ್ರಣ ಹೇರಲಾಗುತ್ತಿದೆ. ಇದಕ್ಕೆ ಉತ್ತಮ ಪರ್ಯಾಯವೇ ಪುಸ್ತಕ ಓದುವ ಅಭ್ಯಾಸ. ಒಂದು ಉತ್ತಮ ಪುಸ್ತಕ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಕುವೆಂಪು ಮುಂತಾದ ಮಹನೀಯರು ಪುಸ್ತಕದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಆಗ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುವುದು. ಮೊಬೈಲ್ ನಮ್ಮ ಕೈಯಲ್ಲಿರಲಿ, ಆದ್ರೆ ಪುಸ್ತಕ ನಮ್ಮ ಮನಸ್ಸಿನಲ್ಲಿರಬೇಕು. ಕೊನೆಯಲ್ಲಿ ಒಂದೇ ಮಾತು, ಮೊಬೈಲ್ ಕ್ಷಣಿಕ ಮನರಂಜನೆ ನೀಡಿದರೆ ಪುಸ್ತಕಗಳು ಜೀವನ ಪೂರ್ತಿ ಮಾರ್ಗದರ್ಶನ ನೀಡುತ್ತವೆ. ಹಾಗಾಗಿ ನಿರಂತರವಾಗಿ ಪುಸ್ತಕ ಓದ್ತಾ ಇರಿ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್, ಯಲ್ಲಾಪುರ.